ಮಕ್ಕಳೊಂದಿಗೆ ಮಾತನಾಡುವುದು. ಅರೆ ಇದೇನು ಹೇಳತ್ತಾರ ವಿಷಯ, ನಾವು ದಿವಸ ನಮ್ಮ ಮಕ್ಕಳ ಜೊತೆ ಮಾತಾಡತ್ವಲ್ಲ ಅಂತ ನಿಮ್ಗೆ ಅನಿಸ್ಬೋದು. ಆದರೆ ಮಕ್ಕಳೊಂದಿಗೆ ನಾವು ಯಾವ ರೀತಿ ಮಾತನಾಡಬೇಕು ಅನ್ನುವಂಥ ವಿಚಾರವನ್ನು ಇವತ್ತು ಚರ್ಚೆ ಮಾಡೋಣ. ಸೊ ಸಾಮಾನ್ಯವಾಗಿ ನಾವು ಮಕ್ಕಳಿಗೆ ಬರೀ ಹೇಳ್ತೀವಿ, ನಾವು ಹೇಳೋದನ್ನು ಮಕ್ಕಳು ಕೇಳಿಸ್ಕೋಬೇಕು. ಮಗುಗೆ ಆಮೇಲೆ ಇನ್ನೊಂದು ಏನು ನಂಬಿಕೆ ಐತೆ ಅಂದ್ರೆ ಮಗುಗೆ ಏನೂ ಗೊತ್ತಿಲ್ಲ, ಎಲ್ಲ ನಾನೇ ಕಲಿಸ್ಬೇಕು ಅನ್ನುವಂಥ ನಂಬಿಕೆ ನಮ್ಮೊಳಗದ. ಬಟ್ ಆ ರೀತಿ ಇರುವುದಿಲ್ಲ. ನಾವು ಮಕ್ಕಳನ್ನು ಕೇಳಿಸ್ಕೋಬೇಕು. ಸೊ ಕೇಳಿಸ್ಕೊಳ್ಬೇಕಂದ್ರೆ ಯಾವ ರೀತಿ ಕೇಳಿಸ್ಕೋಬೇಕಂದ್ರೆ, ಮಕ್ಕಳು ಯಾವುದನ್ನು ಇಷ್ಟಪಡ್ತಾರೆ ಅಂದರೆ ಆ್ಯಕ್ಟಿವ್ ಲಿಸ್ನಿಂಗನ್ನು ಇಷ್ಟಪಡ್ತಾರೆ. ಉದಾಹರಣೆಗೆ ನೀವು ಮಕ್ಕಳಿಗೆ ಒಂದು ಏನೋ ಕೆಲಸ ಮಾಡ್ತಿರ್ತಾನೋ, ನಾನು ಅಡುಗೆ ಮಾಡ್ತಿರ್ತಾನೋ, ಅಥವಾ ಟಿ ವಿ ನೋಡ್ತಿರ್ತಾನೋ, ಫೋನ್ ನೋಡ್ತಿರ್ತಾನೋ, ಇಲ್ಲ ಮತ್ತೇನೋ ಮನೆ ಕೆಲಸ ಮಾಡ್ತಿರ್ತಾನೋ, ನೀನು ಹೇಳು ಅಂತೇಳಿ ನೀವು ಮಕ್ಕಳಿಗೆ ಹೇಳಿದ್ರಿ ಅಂತಂದರೆ ಮಕ್ಕಳು ಬಹಳ ಹೊತ್ತು ನಿಮ್ಮ ಜೊತೆಗೆ ಮಾತಾಡೋಕ್ಕೆ ಇಷ್ಟಪಡೋದಿಲ್ಲ. ಆಮೇಲೆ ಏನೂ ಓಪನ್ ಅಪ್ ಆಗಿ ಹೇಳೋದಿಲ್ಲ. ಸೊ ಮಕ್ಕಳು ಏನು ಮಾಡ್ತಾವೆ, ಸ್ವಲ್ಪ ಹೊತ್ತು ಹೇಳ್ತಾವೆ, ಏನೋ ಒಂದು ವಿಚಾರ ಹೇಳಕ್ಕೆ ಬರ್ತಾವೆ. ನೀವು ಅವ್ರಿಗೆ ಇಂಟ್ರೆಸ್ಟ್ ಕೊಡತ್ತಿಲ್ಲ, ನೀವು ಇನ್ನೊಂದರೊಳಗೆ ಫೋಕಸ್ ಮಾಡಿರಿ ಅಂತ ಗೊತ್ತಾತಂದ್ರೆ ನಿಧಾನವಾಗಿ ದೂರ ಸರಿದು ಬಿಡ್ತಾರೆ. ಸೊ ಮಕ್ಕಳು ಕರೆಕ್ಟಾಗಿ ಫೋಕಸ್ ಆಗಿ ಮಾತಾಡ್ಬೇಕಂತಂದ್ರೆ ನೀವು ಅವ್ರಿಗೆ ಆ್ಯಕ್ಟಿವ್ ಲಿಸ್ನಿಂಗ್ ಮಾಡಬೇಕು. ಆ್ಯಕ್ಟಿವ್ ಲಿಸ್ನಿಂಗ್ ಅಂತಂದ್ರೆ ಅವ್ರನ್ನ ಫೇಸ್ ಟು ಫೇಸ್ ನೋಡಬೇಕು, ಕಣ್ಣಾಗ ಕಣ್ಣು ಇಟ್ಟಿರಬೇಕು. ಆಮೇಲೆ ಅಂದ್ರೆ ನೇರವಾಗಿ ಕಣ್ಣಾಗ ಕಣ್ಣು ಹಿಡಿದ್ರೆ ಹೆದರ್ಸೋ ಥರ ಅಂತಲ್ಲ, ಬಟ್ ಅವ್ರಿಗೆ ಐ ಕಾಂಟ್ಯಾಕ್ಟ್ ಮಾಡ್ತಿರ್ಬೇಕು ಅವಾಗವಾಗ. ಆಮೇಲೆ ಅವ್ರ ಜೊತೆಗೆ ನಕ್ಕೋತ ಸ್ಪಂದಿಸಬೇಕು, ಪ್ರತಿಸ್ಪಂದನೆ ಬೇಕು. ನಗುವಂಥದ್ದು ಹೇಳಿದ್ರೆ ನಗಬೇಕು, ಆಶ್ಚರ್ಯ ವ್ಯಕ್ತಪಡಿಸುವಂಥದ್ದು ಹೇಳಿದರೆ ಆಶ್ಚರ್ಯ ವ್ಯಕ್ತಪಡಿಸ್ಬೇಕು. ಅಂದರೆ ನೀವು ಅವ್ರ ಮಾತಿಗೆ ಪ್ರತಿಸ್ಪಂದಿಸ್ತಾ ನೀವು ಅವ್ರನ್ನ ಕೇಳಬೇಕು. ಅದು ಆ್ಯಕ್ಟಿವ್ ಲಿಸ್ನಿಂಗ್. ಸೊ ಈ ರೀತಿಯಾಗಿ ಮಕ್ಕಳನ್ನು ನೀವು ಕನಿಷ್ಠ ಅರ್ಧ ಗಂಟೆ ಮಕ್ಕಳನ್ನು ಕೇಳಿಸ್ಕೋಬೇಕು. ಇದು ನೀವು ಮಾಡಕತ್ತಿದ್ರಿ ಅಂತಂದರೆ ಮಕ್ಕಳೊಂದಿಗೆ ಎಮೋಷ್ನಲ್ ಬೈಂಡಿಂಗ್ ಬೆಳೀತದೆ. ಸೊ ಇದು ಒಂದು ಆಗುವಂಥ ಲಾಭ. ಆಮೇಲೆ ಮಕ್ಕಳಿಗೆ ವಾಕ್ಯಗಳ ರಚನೆ ಮಾಡೋದು ಬೆಳೀತದೆ, ಭಾಷಾ ಬೆಳೀತದೆ. ಆಮೇಲೆ ತನಗೆ ಗೊತ್ತಿರುವಂಥ ವಿಚಾರವನ್ನು ವ್ಯಕ್ತಪಡಿಸೋದು, ಇದು ಕಲಿಕೆಯೊಳಗೂ ಸಹಾಯ ಆಗ್ತದೆ ಅವರಿಗೆ. ಅವ್ರ ಯಾವುದೋ ಒಂದು ಘಟನೆನ, ಒಂದು ಶಾಲೆಗೆ ಹೋಗಬೇಕಾದ್ರೆ ನಡೆದಂಥದ್ದು ಒಂದು ಘಟನೆನ ನಿಮ್ಮ ಮುಂದೆ ಅವರು ವಿವರವಾಗಿ ಹೇಳಿದ್ರಂದ್ರೆ, ಉದಾಹರಣೆಗೆ ಅಲ್ಲಿ ಶಾಲೆಗೆ ಹೋಗಬೇಕಾದ್ರೆ ಯಾರೋ ಒಂದು ಡಾಂಬರಾಟ ಮಾಡೋರು ಬಂದಿದ್ದರು ಅಂತ ಇಟ್ಕೊಳ್ರಿ, ಅಥವಾ ಯಾರೋ ಒಬ್ಬರು ಸುಡುಗಾಡಿಸಿದ್ರು ಬಂದಿದ್ದರು ಅಂತ ಇಟ್ಕೊಳ್ರಿ. ಅದು ಮಗು ಕ್ಯೂರಿಯಾಸಿಟಿ, ಅದನ್ನು ಅಗದಿ ಲಕ್ಷ್ಯ ಕೊಟ್ಟು ನೋಡಿರ್ತೈತಿ. ಅದಕ್ಕೊಂದು ಉತ್ಸಾಹ, ಮನೆಗೆ ಹೋಗಿ ನಮ್ಮ ಅವ್ವಾಗಾರ ಅಪ್ಪಗಾರ ಹೇಳ್ಬೇಕಂತ. ಸೊ ಅದನ್ನು ಎಲ್ಲನೂ ಅವ್ನು ಹಿಂಗೆ ಮಾಡಿದ, ಹಂಗೆ ಮಾಡಿದ, ಅದನ್ನು ಮಾಡಿದರು, ಇದನ್ನು ಮಾಡಿದರು ಅಂತೇಳಿ ಎಲ್ಲ ಡಿಟೇಲಾಗಿ ಮಗು ಹೇಳಾಕತ್ತಿತ್ತಂತಂದ್ರೆ ಅದನ್ನೆಲ್ಲ ನೀವು ಕೇಳಿಸ್ಕೊಂಡ್ರಿ ಅಂತಂದ್ರೆ ಮಗುವಿನೊಳಗೆ ಭಾಷಾ ಸಾಮರ್ಥ್ಯ ಹೆಚ್ಚಾಕತಿ. ಆಮೇಲೆ ಏನಾಗ್ತದೆ, ನೀವು ನಾಳೆ ಪರೀಕ್ಷೆದೊಳಗಡೆ ಅವು ಕತ್ತಿನ ಪಾಠಗಳಂದ್ರೂ ಕತ್ತಿ ಇದ್ದಂಗೆ ಇರ್ತಾವೆ. ಅವನ್ನೆಲ್ಲ ನೆನಪಿಟ್ಕೊಂಡು ನೀವು 5-6 ವಾಕ್ಯದಾಗ ಬರೀರಿ, ಲಾಂಗ್ ಆನ್ಸರ್ಸ್ ಬರೀರಿ ಅಂತೇಳಿ ಹೇಳ್ತಿರಲ್ಲ, ಆ ಥೀಮಾಗಿ ನೆನಪಿಟ್ಕೊಂಡು ಬರೆಯೋಕೆ ಮಗುಗೆ ಸಹಾಯ ಆಗ್ತದೆ. ಸೊ ಇದು ಒಂದು ಲಾಭ ಶೈಕ್ಷಣಿಕವಾಗಿ. ಮತ್ತು ನಿಮಗೆ ಮಗು ಮತ್ತು ನಿಮ್ಮ ಭಾವನಾತ್ಮಕ ಸಂಬಂಧದೊಳಗೆ ಮಗುವನ್ನು ನೀವು ಕೇಳಿಸ್ಕೊಂಡ್ರಿ ಅಂದ್ರೆ ಮಗು ತನ್ನ ಜೀವನದೊಳಗೆ ಏನು ನಡೀತಿರ್ತೈತಿ ಅದನ್ನೆಲ್ಲನೂ ನಿರ್ಭಿಡೆಯಿಂದ ನಿಮ್ಗೆ ಹೇಳ್ತಿರ್ತೈತಿ. ಸೊ ಈ ಕೇಳಿಸ್ಕೊಳ್ಳುವಂಥದ್ದು ಐತಲ್ಲ, ಇದರೊಳಗೆ ನಾವು ಹಲವಾರು ವಿಚಾರಗಳನ್ನು ಗಮನದೊಳಗೆ ಇಟ್ಕೋಬೇಕು. ಒಂದು ಮಗು ಏನಾದರೂ ತಪ್ಪು ಮಾಡಿತ್ತಂತಂದ್ರೆ ತಕ್ಷಣ ಸಿಟ್ಟಿಗೆ ಹೇಳುವಂಥ ಪ್ರತಿಕ್ರಿಯೆ ಮಾಡಿದ್ರಿ ಅಂದ್ರೆ ಮಗು ಹೇಳೋದನ್ನು ಬಂದ್ ಮಾಡಿಬಿಡ್ತೈತಿ ನಿಮ್ಮ ಮುಂದೆ. ನಾವು ಅಕಸ್ಮಾತ್ ನಾವು ಇಂಥವು ಹೇಳಿದ್ರೆ ನಮ್ಮ ಅಪ್ಪ ಬೈತಾರೋ, ಬಡಿತಾರೋ, ನಮ್ಮ ಅವ್ವ ಬೈತಾಳೋ, ಬಡಿತಾಳೋ ಅಂತ ಅನಿಸ್ತಂತಂದ್ರೆ ಆ ಘಟನೆಗಳನ್ನು ನಿಮ್ಮ ಮುಂದೆ ಹಂಚ್ಕೊಳ್ಳೋದಿಲ್ಲ. ಸೊ ನೀವು ಒಂದು ದೊಡ್ಡ ನಿಮಗೆ ಮತ್ತು ನಿಮ್ಮ ಮಗುವಿನ ನಡುವೆ ಒಂದು ಗೋಡೆಯನ್ನು ನೀವೇ ನಿರ್ಮಾಣ ಮಾಡಿಕೊಂಡಂಗೆ ಈ ರೀತಿ ಮಾಡೋದ್ರಿಂದ. ಸೊ ಇದ್ರ ಎಚ್ಚರಿಕೆ ಇರಬೇಕು. ಈ ರೀತಿಯಾಗಿ ನಾವು ಮಕ್ಕಳಿಗೆ ತಕ್ಷಣ ತಪ್ಪು ಮಾಡಿದ್ರ ಬಗ್ಗೆ ಸಿಟ್ಟಿಗೆ ಹೇಳಬಾರ್ದು. ನಿಧಾನವಾಗಿ ಅವರಿಗೆಲ್ಲದನ್ನು ಸೌಮ್ಯವಾಗಿ ತಿದ್ದಿ ಹೇಳಬೇಕು. ನೋಡ್ರಿ, ನೀವು ಏನೋ ಪ್ರಾಬ್ಲಮ್ಸ್ ಆಗಿದ್ದು ಅಂದ್ರೆ, ಏನೋ ತಪ್ಪು ಮಾಡಿದ್ರಂದ್ರೆ, ಸರಿ ಮಾಡಿದ್ರಂದ್ರೆ ಎಲ್ಲನೂ ಅವ್ರ ದೋಸ್ತರ ಹಂಚ್ಕೋತಾರೆ. ಅವರು ತಂದೆ ತಾಯಿಗಳ ಹಂಚ್ಕೊಳ್ಳೋದಿಲ್ಲ. ಸೊ ಯಾಕಾಗ್ತಾರೆ, ದೋಸ್ತರಿದ್ದವ್ರು ಬೈಯೋದಿಲ್ಲ ಅವ್ರನ್ನ. ಹೌದೇನೋ, ಹಿಂಗಾತೇನೋ, ಹಂಗೆ ಮಾಡಿದೇನೋ ಅಂತೇಳಿ ಖುಷಿಯಾಗಿ ಅವ್ರ ಜೋಡೆ ಪಾರ್ಟಿಸಿಪೇಟ್ ಮಾಡ್ತಾರೆ. ಇವನ್ ನಾವು ತಪ್ಪು ಮಾಡಿದ್ರು ಸಹಿತ ಅವನು ಫಸ್ಟ್ ಬೈಯೋದಿಲ್ಲ. ಆಮೇಲೆ ಹಿಂದಾಗಡಿಸಿ ಬೇಕಾದ್ರೆ ದೋಸ್ತ ಹಂಗೆ ಮಾಡಬಾರ್ದಾಗಿತ್ತೇನು ನೋಡು ಅಂತೇಳಿ ಹಿಂಗೆ ಹೇಳ್ತಾರೆ ಅವರು. ಸೊ ಆ ರೀತಿ ನೀವು ಮಕ್ಕಳ ಜೊತೆಗೆ ಎಚ್ಚರಿಕೆಯಿಂದ ಭಾಗವಹಿಸಬೇಕು. ಸೊ ಈ ಮಕ್ಕಳೊಂದಿಗೆ ಮಾತಾಡಬೇಕಾದ್ರೆ ಏನೇನು ಎಚ್ಚರಿಕೆಯನ್ನು ವಹಿಸಬೇಕು ಅನ್ನೋದು ನಾಳೆಗೆ ವಿಚಾರ ಮಾಡೋಣ. ಎಲ್ಲರಿಗೂ ಧನ್ಯವಾದಗಳು.